ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇ ರಂಗೋಲಿ ಹಾಕಲಿಲ್ಲ ಅಂದರೆ ಹಬ್ಬದ ಕಳೆನೇ ಇರೋದಿಲ್ಲ ಅಲ್ವಾ. ಫಸ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳೆಲ್ಲ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ತುಂಬ ಚೆನ್ನಾಗಿ ಹಾಕೋಕ್ಕೆ ಬರಲ್ಲ ನನಗೆ ರಂಗೋಲಿ, ಆದರೆ ಸ್ವಲ್ಪ ನೋಡಿಕೊಂಡು ಕಲ್ತ್ಕೊಂಡು ಹಾಕ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಇದು ತುಂಬ ಒಳ್ಳೆ ಕಾಂಬಿನೇಷನ್. ನೀರು ದೋಸೆಗೂ ಕಾಯಿ ಚಟ್ನಿಗೂ ತುಂಬ ದಿನ ಆಗಿತ್ತು ನೀರು ದೋಸೆ ಮಾಡಿದೆ. ಸೊ ಅದಕ್ಕೆ ನಿನ್ನೆ ರಾತ್ರಿ ನೆನೆಸಿದ್ದೆ. ಅದನ್ನೇ ಮಾಡಿಕೊಂಡು ಇವಾಗ ತಿಂದು ಇನ್ನು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕು. ಥ್ಯಾಂಕ್ ಯು. ಬಪ್ಪಿ ಕೊಡ್ತೀನಿ. ನನ್ನ ಮಗಳು ಹ್ಯಾಪಿ ಸಂಕ್ರಾಂತಿ ಅಂತ ಇಬ್ರಿಗೂ ಏನೋ ಲೆಟರ್ಸ್ ಬರೆದು ಕೊಟ್ಟಿದ್ಲು. ಇವಾಗ ಎಲ್ಲ ಮಕ್ಕಳು ಫೋನಲ್ಲಿ ನೋಡಿಕೊಂಡು ಏನೇನೋ ಮಾಡ್ತವೆ. ಕೈಟ್ ಬರೆದು ಅದರೊಳಗೆ ಒಂದು ಚಾಕ್ಲೇಟ್ ಇಟ್ಟು ಕೊಟ್ಟಿದ್ದಾಳೆ ಇಬ್ರಿಗೂ. ಏನು ಕೊಟ್ಟಳು ಮಗ? ಅಕ್ಕ ಏನು ಕೊಟ್ಟಳು? ತೋರ್ಸು, ಏನು ಕೊಟ್ಟಳು? ತಿಂಡಿ ಎಲ್ಲರದು ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಮಕ್ಕಳ ಕೈಯಲ್ಲಿ ಸಂಕ್ರಾಂತಿ ಕಾಳು ಹಂಚೋದಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಕ್ಕ ಕೊಡ್ತಾ, ಅಕ್ಕ ಹಿಡ್ಕೊಂತಾಳೆ, ನೀನು ಹಿಂಗೆ ಎತ್ತೆತ್ತು ಕೊಡು ಅವರಿಗೆ. ಅಕ್ಕ ಹಿಡ್ಕೊಂತಾಳೆ, ನೀ ಎತ್ತೆತ್ತು ಕೊಡು, ಆಯ್ತಾ? ರಾತ್ರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಹಬ್ಬದ ದಿನ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ದೇವರ ಅಲಂಕಾರ. ಈ ಸಂಕ್ರಾಂತಿ ದಿನದ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.